ಎಲ್ರಿಗೂ ನಮಸ್ಕಾರ. ಆಚಾರ್ ಮನೆ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಗರಿಗರಿಯಾಗಿರುವಂತಹ ರವಾ ಹಪ್ಪಳನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ತುಂಬ ಸುಲಭವಾಗಿ ಮಾಡ್ಕೋಬಹುದು. ಈ ರೀತಿ ಹಪ್ಪಳನ ಮಾಡ್ಕೊಂಡ್ಬಿಟ್ಟು ಡಬ್ಬದಲ್ಲಿ ಇಟ್ಕೊಂಡ್ಬಿಟ್ರೆ ಯಾವಾಗ ಬೇಕು ಅವಾಗ ಕರ್ಕೊಂಡು ತಿನ್ಬೋದು. ಕೆಡೋದಿಲ್ಲ, ಏನೂ ಇಲ್ಲ. ವರ್ಷ ಪೂರ್ತಿ ಇಟ್ಟರು ಹಾಳಾಗೋದಿಲ್ಲ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೇನೆ. ಇಲ್ಲಿ ನಾನು 1 ಕಪ್ ರವೆಗೆ 8 ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಅಳತೆ ಪ್ರಕಾರದಲ್ಲಿ ಸೇರಿಸ್ಕೊಳ್ಳಿ ನೀರನ್ನ. ಈ ರೀತಿ 8 ಕಪ್ ನೀರನ್ನ ಸೇರಿಸ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾನ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. 1 ಸ್ಪೂನ್ ಆಗುವಷ್ಟು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೇನೆ. ಒಂದ್ಸಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ನಾವಿಲ್ಲಿ ಯಾವ ಕಪ್ನಲ್ಲಿ ನೀರು ಸೇರಿಸ್ಕೊಂಡಿದ್ದೆವೋ ಅದೇ ಕಪ್ನಲ್ಲಿ 1 ಕಪ್ ಆಗುವಷ್ಟು ರವೆನ ಸೇರಿಸ್ಕೊಳ್ತಾ ಇದ್ದೇನೆ. ಈ ರವೆ ಸೇರಿಸ್ಕೊಂಡಾದ್ಮೇಲೆ ಇದನ್ನ ಚೆನ್ನಾಗಿ ಈ ರೀತಿ ತಳ ಬಿಡದೇನೆ ತಿರ್ಸ್ಕೊಳ್ತಾ ಇರಬೇಕು. ಚೆನ್ನಾಗಿ ಕುದಿಸ್ಬೇಕು. ಇದನ್ನ ನೋಡ್ತಾ ಇರ್ಬೋದು. ಚೆನ್ನಾಗಿ ಕುದಿತಾ ಇದು ಸ್ವಲ್ಪ ದಪ್ಪ ಆಗ್ತಾ ಉಂಟು. ಈ ರೀತಿ ತಳ ಬಿಡದೇನೆ ತಿರ್ಸ್ಕೊಳ್ತಾ ಇರಿ. ನೋಡಿ, ಸ್ವಲ್ಪ ದಪ್ಪ ಆಗ್ತಾ ಇದೆ. ಇವಾಗ ನಾನು ಇಲ್ಲಿ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ ಹಾಗೂ 1 ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನ ಸೇರಿಸ್ಕೊಳ್ತಾ ಇದ್ದೇನೆ. ಇನ್ನೊಮ್ಮೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಇದನ್ನ ತೀರಾ ದಪ್ಪನೂ ಕುದಿಸ್ಕೋಬಾರ್ದು, ತೀರಾ ತೆಳುನೂ ಆಗಬಾರ್ದು. ನೋಡಿ, ಈ ಹದದಲ್ಲಿದ್ರೆ ಸಾಕು. ಇವಾಗ ಇದನ್ನ ತಣಿಯೋದಕ್ಕೆ ಬಿಡಬೇಕು. ತಣದ ಮೇಲೆ ಹಪ್ಪಳ ಮಾಡ್ಕೊಳ್ಬೇಕು. ಒಂದ್ ವೇಳೆ ತಣದ ಮೇಲೆ ತೀರಾ ದಪ್ಪ ಆದ್ರೆ ಸ್ವಲ್ಪ ಬಿಸಿನೀರನ್ನ ಸೇರಿಸ್ಕೊಂಡು ಬ್ಯಾಟ್ರನ್ನ ಅಡ್ಜಸ್ಟ್ ಮಾಡ್ಕೋಬೇಕು. ಇಲ್ಲಿ ನಾನು 3 ಬಾಳೆಯನ್ನ ತಗೊಂಡಿದ್ದೇನೆ. ಈ ಬಾಳೆಯನ್ನ ಬಳಸೋದ್ರಿಂದ ಒಂದೇ ಸೇಪಿನ ಹಪ್ಪಳನ ಮಾಡ್ಕೋಬಹುದು. ನೋಡಿ, ನಾನಿಲ್ಲಿ ಬಳೆಯನ್ನ ಇಟ್ಬಿಟ್ಟು ಬಳೆಯ ಒಳಗಡೆ ಈ ಹಪ್ಪಳದ ಬ್ಯಾಟ್ರನ್ನ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೇನೆ. ತೀರಾ ತೆಳು ಮಾಡ್ಕೋಬೇಡಿ, ಸ್ವಲ್ಪ ದಪ್ಪನೇ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು. ತೀರಾ ತೆಳ್ಳಗೆ ಸ್ಪ್ರೆಡ್ ಮಾಡ್ಕೊಳ್ಬೇಡಿ, ಸ್ವಲ್ಪ ದಪ್ಪನೇ ಇಡಿ. ನೋಡಿ, ಈ ರೀತಿ ಮಾಡ್ಕೊಂಡಾದ್ಮೇಲೆ ಈ ಬಳೆನ ನಿಧಾನವಾಗಿ ತೆಗೆದುಬಿಟ್ಟು ಪುನಃ ಆ ಬಳೆಗಳ ಮಧ್ಯದಲ್ಲಿ ಪುನಃ ಹಪ್ಪಳದ ಬ್ಯಾಟ್ರನ್ನ ಈ ರೀತಿ ಸೇರಿಸ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಹಪ್ಪಳ ಎಲ್ಲ ಒಂದೇ ಸೈಜಲ್ಲಿ ಬರ್ತದೆ. ಅದೇ ರೀತಿ ನಾನು ಉಳಿದೆಲ್ಲದನ್ನು ಪ್ಲಾಸ್ಟಿಕ್ ಮೇಲೆ ಮಾಡಿಟ್ಕೊಂಡಿದ್ದೇನೆ. ನೋಡ್ತಾ ಇರ್ಬೋದು ನೀವು. ಇದನ್ನ ಬಿಸಿಲಿಗೆ ಒಣಗಿಸ್ಬೇಕು. ನಾನು ಬೆಳಿಗ್ಗೆ ಒಣಗಿಸಿದ್ದೆ, ಸಾಯಂಕಾಲ ನೋಡ್ತಾ ಇರ್ಬೋದು ನೀವು ಒಂದು ಸೈಡ್ ಒಣಗಿದೆ. ಈ ರೀತಿ ಟರ್ನ್ ಮಾಡ್ಕೊಳ್ಳಿ. ನೋಡಿ, ನಾವು ಪ್ಲಾಸ್ಟಿಕ್ ಮೇಲೆ ಮಾಡಿರೋದ್ರಿಂದ ಎಷ್ಟು ಚೆನ್ನಾಗಿ ಎದ್ದು ಬರ್ತಾ ಉಂಟು ಅಂತ. ನೋಡಿ, ಈ ರೀತಿ ಎಲ್ಲವನ್ನು ಈ ರೀತಿ ತಿರ್ಸ್ಕೋಬೇಕು. ತಿರ್ಸ್ಕೊಂಡ್ಬಿಟ್ಟು ಮಾರನೇ ದಿನ ಪುನಃ ಮತ್ತೊಂದು ಬಿಸಿಲಿಗೆ ಹಾಕಿದ್ರೆ ಚೆನ್ನಾಗಿ ಹಪ್ಪಳ ಒಣಗ್ತದೆ. ನೋಡಿ, ಈ ರೀತಿ ಎಲ್ಲವನ್ನು ಟರ್ನ್ ಮಾಡಿಕೊಂಡು ನಾನಿಲ್ಲಿ ಪುನಃ ಬಿಸಿಲಿಗೆ ಹಾಕಿಬಿಟ್ಟು ನೋಡಿ 2 ದಿನ ಬಿಸಿಲಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಒಣಗಿದೆ ಕೂಡ ಹಪ್ಪಳ ಅಲ್ವಾ. ಇವಾಗ ಈ ಹಪ್ಪಳನ ಎಣ್ಣೆಯಲ್ಲಿ ಕರಿಯೋಣ. ನಾ ಮೊದಲೇ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೆ. ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ. ನೋಡಿ, ಹಪ್ಪಳ ಬಿಟ್ಕೊಳ್ತಾ ಇದ್ದೇನೆ. ಬಿಟ್ಟ ತಕ್ಷಣ ನೋಡಿ ಎಷ್ಟು ಅರಳ್ಕೊಂಡು ಬಂದಿದೆ ಅಂತ ಹಪ್ಪಳ. ನೋಡ್ತಾ ಇರ್ಬೋದು ನೀವು ಅಲ್ವಾ. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರ್ತದೆ. ಹಪ್ಪಳ ತುಂಬ ಗರ್ಗರಿಯಾಗಿರ್ತದೆ. ಒಂದೊಂದಾಗಿ ಬಿಡ್ಬೇಕಂತ ಇಲ್ಲ, ಒಂದ್ಸಲ 2, 3 ಹೀಗೆ ಬಿಟ್ಕೋಬಹುದು. ಈ ರೀತಿ ರವಾದಿಂದ ಹಪ್ಪಳ ಮಾಡ್ಕೊಂಡ್ಬಿಟ್ಟು ಒಂದು ಡಬ್ಬದಲ್ಲಿ ತುಂಬಿಟ್ಕೊಂಡ್ರೆ ವರ್ಷ ಪೂರ್ತಿ ಇಟ್ರೂ ಕೆಡೋದಿಲ್ಲ. ತುಂಬ ಚೆನ್ನಾಗಿರ್ತದೆ. ನಮ್ಗೆ ಯಾವಾಗ ಬೇಕೋ ಆವಾಗ ಕರ್ಕೊಂಡು ತಿನ್ಬೋದು. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರ್ತದೆ. ಗರ್ಗರಿಯಾಗಿ ಬರ್ತದೆ ಈ ಹಪ್ಪಳ. ನೀವು ಈ ರವಾ ಹಪ್ಪಳನ ಒಮ್ಮೆ ಟ್ರೈ ಮಾಡಿ, ಖಂಡಿತ ಇಷ್ಟಪಡ್ತೀರಾ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನಿಲ್ಲಿ ಇಷ್ಟು ಹಪ್ಪಳನ ಕರೆದಿಟ್ಕೊಂಡಿದ್ದೇನೆ. ನೋಡ್ತಾ ಇರ್ಬೋದು ನೀವು. ತುಂಬ ಗರ್ಗರಿಯಾಗಿ ಬರ್ತದೆ ಹಾಗೂ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರ್ತದೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಅಲ್ವಾ. ನಿಮಗೆ ಇವತ್ತಿನ ಈ ರವಾ ಹಪ್ಪಳದ ರೆಸಿಪಿ ಇಷ್ಟ ಆದರೆ ಸ್ವಲ್ಪನಾದರೂ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಆಚಾರ್ ಮನೆ ಕಿಚನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಟೇಸ್ಟಿ ಆದಂತಹ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.